ನಮಸ್ಕಾರ. ನಾನಿವತ್ತು ಯೂಟ್ಯೂಬ್ ಚಾನಲು ಬೆಣ್ಣೆ ಕೃಷ್ಣ ವ್ಲಾಗು ನಂದಿನಿ ಮೇಡಮ್ ಅವ್ರನ್ನ ಮಾತಾಡ್ಸೋಕ್ಕಂತ ಬಂದಿದ್ದೀನಿ. ಅವ್ರನ್ನ ಮಾತಾಡ್ಸೋಣ. ಅವ್ರ ಚಾನಲ್ ಶುರು ಮಾಡಿ ಎಷ್ಟು ದಿನ ಆಯಿತು, ಎಷ್ಟು ಹೇಗೆ ಸಬ್ಸ್ಕ್ರೈಬರ್ ಆದರು, ಹೇಗೆ ದುಡಿತಾ ಇದ್ದಾರೆ, ಎಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ ಕೇಳೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ ಮಾತಾಡೋಣ. ನಮಸ್ಕಾರ ಮೇಡಮ್. ಮೇಡಮ್, ನಾನು ಸ್ವಲ್ಪ ನಿಮ್ಮ ಹತ್ರ ಪ್ರಶ್ನೆಗಳು ಕೇಳಬೇಕು ಅಂತ ಹೇಳಿ. ಏನು ಅಂತ ಅಂದರೆ, ನೀವು ಯೂಟ್ಯೂಬ್ ಶುರು ಹೇಗೆ ಮಾಡಿದ್ರಿ? ಅದೇ ನಂದಿನಿ ಮೇಡಮ್ ನಿಮ್ಮ ಹೆಸರು ಮಾತಾಡ್ಸೋಣ ಅಂತ ಬಂದಿದ್ದೀನಿ ಅಂತ ಅಂದರೆ, ತಿರ್ಗಾ ನೋಡಿದ್ರೆ ನಿಮ್ಮ ಹೆಸರು ಏನು ಅಂತ ಕೇಳ್ತೀರಾ. ಆಯ್ತು, ಥ್ಯಾಂಕ್ ಯು ಮೇಡಮ್. ಕೇಳಿ. ಮತ್ತೆ ನೀವು ಓದಿರೋದು ಎಷ್ಟನೇ ಕ್ಲಾಸು? ನೀವು ಯಾವ ಡಿಗ್ರಿ ಮಾಡಿದ್ದೀರಾ? PhD ಮಾಡಿದ್ದೀನಿ ಅಂತ ಹೇಳ್ತೀರಾ ಎಲ್ಲ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತೀನಿ. ಎಲ್ಲರೂ ಏನು ಓದಿದ್ದೀರಾ ಅಂತ ಕೇಳ್ತಾರೆ. ನಾನು ಓದಿರೋದು 8ನೇ ಕ್ಲಾಸು, ಕನ್ನಡ ಮೀಡಿಯಮ್ಮು. ಸರಿ, ನನಗೆ ಇಂಗ್ಲೀಷ್ ಎಲ್ಲ ಓದಕ್ಕೆ ಬರಲ್ಲ. ನನಗೆ ಯಾವ ಭಾಷೆನೂ ಮಾತಾಡೋಕ್ಕೆ ಬರಲ್ಲ. ಕನ್ನಡ ಓದ್ಬಿಟ್ರೆ ಬೇರೆ ಯಾವ ಭಾಷೆ. 8ನೇ ಕ್ಲಾಸ್ ಓದಿನೇ ಇಷ್ಟರವರೆಗೂ ಬಂದಿದ್ದೀರಾ ಅಂದರೆ, ನೀವೇನಾದರೂ ಇಂಗ್ಲೀಷು ಹಿಂದಿ ಎಲ್ಲ ಓದಕ್ಕೆ ಬಂದ್ಬಿಟ್ಟು ಮಾತಾಡೋಕ್ಕೆ ಬಂದಿದ್ರೆ ಯಾವ ಲೆವೆಲಿಗೆ ಇರ್ತಾ ಇದ್ರಿ ಮೇಡಮ್ ನೀವು? ವಾವ್, ಸೂಪರ್ ಬಿಡಿ ಮೇಡಮ್. ನೀವು ಕೇಳಿ, ನಿಮಗೆ ಎಷ್ಟು ದುಡ್ಡು ಬರ್ತಾ ಇದೆ ಮೇಡಮ್? ಹೇಳಕ್ಕೆ ಸಾಧ್ಯನಾ? ಚೀಲ ಇಷ್ಟು ಬರ್ತಿದ್ದೀರ ಮೇಡಮ್ ಅವ್ರಿಗೆ? ಇಷ್ಟು ಬರುತ್ತೆ. ಸರಿ ಮೇಡಮ್, ಆಯಿತು, ಕೇಳಲ್ಲ ಮೇಡಮ್. ಆಯಿತು ಮೇಡಮ್, ಕೇಳಲ್ಲ ಬಿಡಿ. ಸರಿ ಮೇಡಮ್, ಇವಾಗ ನಿಮ್ಮದು 3 ಚಾನಲ್ ಇದೆ ಅಂತ ಆಯಿತು. 3 ಚಾನಲಲ್ಲೂ ನಿಮಗೆ ದುಡ್ಡು ಬರ್ತಿದೆಯಾ? ಹೌದು. ಬರ್ತಿದೆ. ಒಂದರಲ್ಲಿ ಬರ್ತಿದೆ. ಸರಿ ಮೇಡಮ್, ನಿಮ್ಮನ್ನ ಮಾತಾಡಿಸಿದ್ದು ನಮ್ಮದು ಪುಣ್ಯನೂ ಅನ್ಕೊಬೇಕು. ನಿಮ್ಮಿಂದ ನಾವು ಸ್ವಲ್ಪ ದೂರನೂ ಇರಬೇಕು ಅನಿಸುತ್ತೆ. ದೂರ ಯಾಕೆ ಅಂತ ಅಂದರೆ, 8ನೇ ಕ್ಲಾಸ್ ಓದಿ ನೀವು ಇಷ್ಟರ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಅಂದರೆ ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮದೊಂದೆರಡು ಮಾತಿಗೆ ನೀವು ಇಷ್ಟು ಕೆಲಸ ಕಾರ್ಯ ಇದ್ದರೂ ಕೂತ್ಕೊಂಡು ನಮಗೋಸ್ಕರ ಸ್ವಲ್ಪ ಹೊತ್ತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಯೂಟ್ಯೂಬ್ ಬಗ್ಗೆ ಏನು ಹೇಳ್ತೀರಾ? ಒಂದು ಹೇಳಿಬಿಟ್ಟು ಥ್ಯಾಂಕ್ ಯು ನೀವೇ ಎಂಡ್ ಮಾಡಿ. ಏನು ತಪ್ಪಾಗಿ ಏನಾದರೂ ಮೇಡಮ್ ಅವ್ರ ಮಾತು ಕೇಳಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮೇಡಮ್ ಅವ್ರ ಮಾತು ಕೇಳ್ತಾ ಇದ್ರೆ ನನಗೆ ಮಾತು ಬರ್ತಾ ಇದೆ. ಪ್ರಶ್ನೆಗಳು ಬೇಡ, ಅವರಷ್ಟು ನಾನು ಮಾತಾಡಲ್ಲ. ಅವ್ರ ಮಾತು ಕೇಳಿಕೊಂಡೆ ಎಂಡ್ ಮಾಡ್ತಾರೆ. ಅಷ್ಟೊತ್ತು ನೀವು ನನ್ನ ಮಾತಾಡಿಸಿದ್ರಿ. ಇವಾಗ ನಾನು ಯೂಟ್ಯೂಬರ್ಗೆ, ನನ್ನ ವೀಡಿಯೋ ನೋಡೋರಿಗೆ 1-2 ಮಾತು ಹೇಳ್ಬಿಡ್ತೀನಿ. ಅವ್ರು ನಾನು ಮಾತಾಡೋಕ್ಕೆ ಬಿಟ್ಟಿಲ್ಲ. ನಾನು ಏನಾದರೂ ಹೇಳ್ತೀನಿ ಅಂದಿದ ತಕ್ಷಣ ಅವರೇ ಶುರು ಮಾಡಿಕೊಡ್ರು. ನಾನು ಹೇಳೋ ಅಷ್ಟೊತ್ತಿಗೆ ಅವರೇ ಶುರು ಮಾಡ್ತಾಯಿದ್ರು. 2 ಚಾನಲಿಂದ ಇನ್ನೇನು ಅಮೌಂಟ್ ಬರುತ್ತೆ ಅದರದ್ದು ಬಂದಿಲ್ಲ. ಬೆಣ್ಣೆ ಕೃಷ್ಣ ವ್ಲಾಗಿಂದ ಸತತವಾಗಿ 9 ತಿಂಗಳು ನನಗೆ ಪೇಮೆಂಟು ನೀವೆಲ್ಲರೂ ಸಂಬಳ ಕೊಡ್ತಾ ಇದ್ದೀರಾ. ನನಗೆ 90,400 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು 9,600 ಸಬ್ಸ್ಕ್ರೈಬರ್ ಆಗಬೇಕು. ನೀವೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಬೆಂಬಲಿಸಿ, ನಿಮ್ಮ ಸ್ಟೇಟಸ್ಗಳ್ಗೆ ಹಾಕ್ಕೊಳ್ಳಿ ನನ್ನ ವೀಡಿಯೋನ. ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ ಸಬ್ಸ್ಕ್ರೈಬರ್ ಮಾಡಿಸಿ. ದಯವಿಟ್ಟು ನನಗೆ 1 ಲಕ್ಷ ನಾನು ಮುಟ್ಟೋದಕ್ಕೆ ನೀವೆಲ್ಲ ನನಗೆ ಅವಕಾಶ ಮಾಡಿಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಮಾಡ್ತೀರಾ ಅಂತ ಗೊತ್ತು. ಯಾಕಂದರೆ ಇವಾಗ ಜೂನ್ 27ನೇ ತಾರೀಕು ನಾನು ಶುರು ಮಾಡಿದ್ದು, ವೀಡಿಯೋ ಹಾಕೋಕ್ಕೆ ಶುರು ಮಾಡಿದ್ದು ಫೆಬ್ರವರಿ 1ನೇ ತಾರೀಕು. 1ನೇ ತಾರೀಕು ಅಂದರೆ ಇವತ್ತು ಇನ್ನೊಂದು 15 ದಿವಸನೂ ಇಲ್ಲ. ದಯವಿಟ್ಟು ನನ್ನ ಕೈಗೆ ಸಪೋರ್ಟ್ ಮಾಡಿ. ನನ್ನ ಕೈಗೆ ಬೆಳ್ಳಿ ಫ್ರೇಮ್ ಏನು ಬರುತ್ತೆ ಯೂಟ್ಯೂಬ್ ಕಡೆಯಿಂದ, ಅದು ಈಗ ಕೊಡಿಸ್ತೀರಾ ನೀವೆಲ್ಲರೂ ಸೇರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಖುಷಿಯಿಂದ ಯೂಟ್ಯೂಬ್ ಮಾಡಿ, ಖುಷಿಯಿಂದ ವೀಡಿಯೋ ಮಾಡಿ. ಇಷ್ಟು ಹೇಳ್ತೀನಿ. ಪಾಪ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಪಾಪ ತುಂಬ ದೂರದಿಂದ ಬಂದಿದ್ದಾರೆ ನನ್ನ ಇಂಟರ್ವ್ಯೂ ಮಾಡೋಕ್ಕಂತ ಒಳ್ಳೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.